ಹಾಯ್ ಹಲೋ ವೀಕ್ಷಕರೇ, ಭೃಂಗರಾಜ ಹೇರ್ ಆಯಿಲ್ ಮಾಡಲು ಸ್ಟಾರ್ಟ್ ಮಾಡಿ 6 ತಿಂಗಳುಗಳೇ ಆಯಿತು. ಭೃಂಗರಾಜ ಹೇರ್ ಆಯಿಲನ್ನು ಮಾರ್ಕೆಟಿಂಗ್ ಮಾಡಲು ಸ್ಟಾರ್ಟ್ ಮಾಡಿದ್ದೇವೆ. ಯಾಕೆಂದರೆ ಈ ಆಯಿಲ್ನಿಂದ ತುಂಬ ಒಳ್ಳೆಯ ರಿಸಲ್ಟ್ಸ್ ಸಿಗ್ತಾ ಇದೆ ಅಂತೇಳಿ ತುಂಬ ಕಸ್ಟಮರ್ಸ್ ಹೇಳಿದ್ದಾರೆ. 2-3 ಸಲ ಯೂಸ್ ಮಾಡುವಾಗಲೇ ರಿಸಲ್ಟ್ ಸಿಗ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಆರ್ಡರ್ಸ್ಗಳು ಸಿಗ್ತಾ ಇದೆ. ಸೊ ನಾವು ಈ ಬಾರಿ 4ನೇ ಸಲ ಆಯಿಲನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಈ ಹೇರ್ ಆಯಿಲ್ಗೆ ನಾವು 70% ಭೃಂಗರಾಜವನ್ನೇ ಬಳಸ್ತಾ ಇದ್ದೇವೆ. ನಾವು ಎಲ್ಲ ಗಿಡಮೂಲಿಕೆಗಳನ್ನು ಹಸಿಯಾಗಿ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ತೇವೆ. ಯಾಕೆಂದರೆ ಎಲ್ಲ ಹರ್ಬ್ಸಿಂದ ಬರುವಂತಹ ಸಂಪೂರ್ಣ ಸಾರಾಂಶ ಚೆನ್ನಾಗಿ ಎಣ್ಣೆಯೊಂದಿಗೆ ಬೆರೆದುಕೊಳ್ಳಲಿ ಎಂದು. ನಾವು ಊರಲ್ಲಿ ಮನೆಯಲ್ಲೇ ಭೃಂಗರಾಜ ಬೆಳೆದುಕೊಂಡಿದ್ದೇವೆ. ಇದರ ಜೊತೆ ಕೆಲವೊಂದು ಹೇರ್ ಗ್ರೋತ್ ಆಗುವಂತಹ ಹರ್ಬ್ಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇವೆ. ಅದು ಒಂದೆಳಗ ಆಗಿರ್ಬೋದು, ಅಲೋವೆರಾ, ಇದನ್ನು ಕೂಡ ನಾವು ಮನೆಯಲ್ಲೇ ಪ್ಲ್ಯಾಂಟೇಷನ್ ಕೂಡ ಮಾಡಿಕೊಂಡಿದ್ದೇವೆ. ಭೃಂಗರಾಜ ಮತ್ತು ಅಲೋವೆರಾ ಎಲ್ಲ, ನೆಲ್ಲಿಕಾಯಿ ಆಗಿರ್ಬೋದು, ಹಾಗೆ ದಾಸವಾಳ, ಕೆಲವೊಂದು ಹರ್ಬ್ಸನ್ನು ನಾವು ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಳ್ತೇವೆ. ಈ ಹೇರ್ ಆಯಿಲ್ನಿಂದ ಎಷ್ಟೊಂದು ರಿಸಲ್ಟ್ ಇದೆ ಅಂದರೆ, ಗ್ರೇ ಹೇರ್ ಇದ್ದರೂ ಕೂಡ ಬ್ಲ್ಯಾಕ್ ಆಗುತ್ತೆ. ಕೂದಲನ್ನು ಕಪ್ಪು ಮಾಡುವಂಥ ಕೆಪಾಸಿಟಿ ಇರುವುದು ಈ ಭೃಂಗರಾಜಕ್ಕೆ ಮಾತ್ರ. ಕಸ್ಟಮರ್ಸ್ಗೆ ಎಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ನಾವು ಎಲ್ಲ ಹರ್ಬ್ಸನ್ನು ಯೂಸ್ ಮಾಡಿ 3-4 ಗಂಟೆ ಈ ಎಣ್ಣೆಯನ್ನು ಕಾಯಿಸಿ ಸಂಪೂರ್ಣ ಸಾರಾಂಶ ಬಿಡುವವರೆಗೂ ಬಿಡ್ತೇವೆ. ಇಷ್ಟು ಕಷ್ಟಪಟ್ಟು ಮಾಡಿದ ಗ್ರೀನ್ ಹರ್ಬ್ ಹೇರ್ ಆಯಿಲ್ ಯೂಸ್ ಮಾಡಿದ ಕಸ್ಟಮರ್ಸ್ನ ಒಳ್ಳೆಯ ರಿವ್ಯೂ ನೋಡಿಯೇ ಖುಷಿಯಾಗುತ್ತೆ. ಒಂದೇ ಒಂದು ಡ್ಯಾಂಡ್ರಫ್ ಕೂಡ ತಲೆಯಲ್ಲಿ ಬರುವುದೇ ಇಲ್ಲ. ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ, ಬೇಬಿ ಹೇರ್ಸ್ ಎಲ್ಲ ಬಂದಿದೆ, ಹೇರ್ ಬ್ಲ್ಯಾಕ್ ಆಗಿ ಒಳ್ಳೆ ಸ್ಟ್ರಾಂಗ್ ಆಗಿ ಗ್ರೋತ್ ಆಗ್ತಾ ಉಂಟು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇನ್ನೇನು ಬೇಕು, ನಾವು ಇಷ್ಟು ಕಷ್ಟಪಟ್ಟು ಮಾಡಿದಂತಹ ಗ್ರೀನ್ ಹರ್ಬ್ ಹೇರ್ ಆಯಿಲ್ಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ.